ನಮ್ಮ ಮಿಸ್ಸಸ್ ಅವರನ್ನ ರೊಟ್ಟಿ ಇಳ್ಕೊಂಡು ನಮ್ಮ ಊರಿಗೆ ಬಂದರು. ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ನೋಡಿ, ನಮ್ಮ ಕಡೆ ಸಂಪ್ರದಾಯ ಈ ಥರ ಇರುತ್ತೆ. ನಮ್ಮ ಫ್ರೆಂಡ್ ಕಡೆ ಬಂದಿದ್ದೆ, ಅವ್ನು ತುಂಬಾನೇ ಬ್ಯುಸಿ ಇದ್ದ ಫ್ರೆಂಡ್ಸ್. ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಹಳೆಯನ್ನ ಕಳ್ಸಕ್ ಬಂದಿದ್ದೆ. ಬೆಳೆ ವಿಮೆ ತುಂಬಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಆಗಿದೆ. ಕರುಳಿನ ಸಂಬಂಧ ಮಗಳು ಫಸ್ಟ್ ಟೈಮ್ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಫ್ರೆಂಡ್ಸ್ 2 ಡೇಸ್ ಇಂದ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು 3:30ಗೆ ರೆಡಿ ಆಗಿದ್ವಿ ಹೊರಗಡೆ ಹೋಗಕ್ಕೆ. ಎಲ್ಲಿ ಅಂತ ನಿಮಗೆ ಮುಂದೆ ತಿಳಿಸ್ತೀನಿ. ನಮ್ಮ ತಾಯಿಯವರು ಅವನಿಗೆ ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹಳೆಯನಿಗೆ ನೋಡ್ಬೋದು ನೀವು. ನಾನು ಕರೆಕ್ಟಾಗಿ ಹುಷಾರಾಗಿ ಹೋಗು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅವನು ಫಸ್ಟ್ ಟೈಮ್ ಒಬ್ಬನೇ ಟ್ರಾವೆಲ್ ಮಾಡ್ತಿರೋದು, ಅದಕ್ಕೆ. ಇದು ನಮ್ಮ ಮನೆ ಹತ್ರ ಇರೋ ಎಚ್ ಸ್ವಾಮಿ ಮಠ ಫ್ರೆಂಡ್ಸ್. ನೋಡ್ರಿ, ನಾವಿವಾಗ ಆಲೂರು ವೆಂಕಟರಾಯರ ಸರ್ಕಲ್ಗೆ ಬಂದ್ವಿ. ನಾವು ಹೋಗ್ತಾ ಇರೋದು ಇವಾಗ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀವಿ. ಈ ಟ್ರೈನ್ ಬಂದು 4:25 ಗೋಲ್ ಗುಮ್ಮಸ್ ಟ್ರೈನು. ಈಗ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಬೆಳಗಿನ ಜಾವ ನಾವು ಟಿಕೆಟ್ ಕೌಂಟರ್ ಎಲ್ಲ ಕ್ಲೋಸ್ ಇದೆ. ಯಾಕೆ ನಮ್ಮ ಸೈಡ್ ಎಲ್ಲ ಬೆಳಗಿನ ಜಾವ ಟಿಕೆಟ್ ಕೌಂಟರ್ ಓಪನ್ ಇರಲ್ಲ. ಒಳಗಡೆ ಟಿಕೆಟ್ ತೊಗೊಂಡು ಬಂದ್ವಿ. ಈಗ ನಾವು ಬಂದಾಗ 3:50 ಆಗಿತ್ತು ಫ್ರೆಂಡ್ಸ್. ಅದು ಟ್ರೈನ್ ಇರೋದು 4:25ಕ್ಕೆ. ಒಂದು 20 ನಿಮಿಷ ವೇಟ್ ಮಾಡಿದ್ವಿ. ಆದರೆ ಬೇಗನೆ ಬರ್ತೇವೆ ಫ್ರೆಂಡ್ಸ್. ಇದು ನೋಡಿ, ಹಿಂದೆ ಬರ್ತಾ ಇದೆ ಟ್ರೈನು. ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಬಂತು. 4:20ಕ್ಕೆಲ್ಲ ಬಂದ್ಬಿಡ್ತು. ಇದು ಮೈಸೂರಿಂದ ಬರುತ್ತೆ ಫ್ರೆಂಡ್ಸ್. ಮೈಸೂರು ಟು ಸೋಲಾಪುರ ಟ್ರೈನ್ ಇದು. ಗೋಲ್ ಗುಮ್ಮಸ್ ಟ್ರೈನು ಅಂತಾರೆ ಇದಕ್ಕೆ. ಈ ಟ್ರೈನ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಫ್ರೆಂಡ್ಸ್. ರಿಸರ್ವೇಷನ್ ಇದ್ರೆ ಬರಬೇಕು. ಜನರಲ್ ಅಂಕರು ಕಾಲಿಡಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ನೋಡಿ ಎಷ್ಟು ರಶ್ ಇರುತ್ತೆ. ಇದು ಸಿಕ್ಕಾಪಟ್ಟೆ ರಶ್ ಇದೆ. ನೋಡ್ರಿ ಎಷ್ಟು ರಶ್ ಇದೆ. ಓಕೆ, ನಮ್ಮ ಹಳೆಯನ್ನ ಎಲ್ಲಿಗೆ ಕಳಿಸ್ತಾ ಇದೆ ಅಂತ ನಿಮಗೆ ತಿಳಿಸ್ತೀನಿ ಇವಾಗ. ನಮ್ಮೂರಿಂದ ಬಿಜಾಪುರಕ್ಕೆ ಅವನ್ನ ಕಳಿಸ್ತಾ ಇದ್ದೀನಿ. ಇದು ಬಿಜಾಪುರಿಗೆ ಒಂದು 8 ಗಂಟೆ ಅಷ್ಟಲ್ಲಿರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ನನ್ನ ಮಗಳು ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಅದೇ ಒಂಥರ ಖುಷಿ ನನಗೆ. ಓಕೆ ಫ್ರೆಂಡ್ಸ್, ಮನೆಗೆ ಹೋಗಿ ಮಲಗ್ತೀನಿ. ಮತ್ತೆ ಆಮೇಲೆ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್. 2 hours later. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆನೇ ನಮ್ಮ ಹಳೆಯನ್ನ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬಂದೆ. ಯಾಕಂದರೆ ನನ್ನ ಮಗಳು ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಹಂಗೆ ಇವತ್ತು ತುಂಬಾ ಹೊರಗಡೆ ಕೆಲಸ ಇದೆ. ಮತ್ತು ಇದು ಬೆಳೆ ವಿಮೆ ತುಂಬಬೇಕು, ಮತ್ತು GPS ಮಾಡಿಸ್ಬೇಕು ಹೊಲದ್ದು. ನೀವೆಲ್ಲ ಬೆಳೆ ವಿಮೆ ತುಂಬಿ ಫ್ರೆಂಡ್ಸ್. ಇವಾಗೆಲ್ಲ ಮುಂಗಾರು ಬೆಳೆ ವಿಮೆ ಇದೆ, ಇವಾಗ ತುಂಬೋದು ಬಂದಿದೆ. ಇವೆಲ್ಲ ತುಂಬಿ. ಹಂಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಬನ್ನಿ ಹೋಗಿ ಬರೋಣ ಫ್ರೆಂಡ್ಸ್. ಈಗ ಫಸ್ಟ್ ಕೆಲಸ ಮಾಡೋದಂದರೆ ಬೆಳೆ ವಿಮೆ ತುಂಬಬೇಕು ಫ್ರೆಂಡ್ಸ್. ಇನ್ಸೂರೆನ್ಸ್ ಮಾಡಿಸ್ಬೇಕು ಬೆಳೆಗೆ, ಮುಂಗಾರು ಬೆಳೆಗೆ. ನೋಡಿ, ನಿಮ್ಗೆ ಫೋಟೋ ಹಾಕ್ತೀನಿ, ಎಲ್ಲ ಡೀಟೇಲ್ಸ್ ನೋಡ್ಕೋಬೋದು ನೀವು. ಬೆಳೆ ವಿಮೆ ತುಂಬಿ ನಾನು ಇವಾಗ ನಮ್ಮ ಫ್ರೆಂಡ್ ಗ್ಯಾರೇಜಿಗೆ ಬಂದೆ. ಸ್ವಲ್ಪ ಬ್ಯುಸಿ ಇದ್ದ ಅವನು, ಹಾಗಾಗಿ ಮತ್ತೆ ಬರ್ತೀನಿ ಅಂತೇಳಿ ವಾಪಸ್ ಹೋದೆ ನಾನು. ನಮ್ಮ ಮಿಸ್ಸಸ್ ಅವರ ಅಣ್ಣನಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೆ ಇಲ್ಲಿಗೆ. ಬಟ್ಟೆ ಎಲ್ಲ ತೊಗೊಂಡು ಡೈರೆಕ್ಟ್ ನಾನು ಮನೆಗೆ ಹೋದೆ. 1 hour later.
ಅಲ್ಲಿಂದ ಮತ್ತೆ ಪುನಃ ನನ್ನ ಫ್ರೆಂಡ್ ಗ್ಯಾರೇಜಿಗೆ ಬಂದೆ. ಫ್ರೀ ಇರ್ತಾನೆ ಅಂದ್ಕೊಂಡೆ, ಫ್ರೀ ಇದೆಯಲ್ಲ, ತುಂಬಾ ಬ್ಯುಸಿ ಇದ್ದ. ಯಾಕಂದರೆ ಬೈಕ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತು, ಮಾಡಿಸಿದ್ದಿಲ್ಲ ಅದಕ್ಕೆ. ಅಲ್ಲಿಂದ ಮನೆಗೆ ಬಂದು ನೋಡಿ, ನಮ್ಮ ನಾಯಿ ಹೊಟ್ಟೆ ಹಸಿತು ಪಾಪ, ಅದಕ್ಕೆ ಊಟಕ್ಕೆ ಹಾಕಿ ಟೀ ನೋಡ್ತಾ ಇದ್ದೆ. ಮತ್ತೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. 2 ದಿನದಿಂದ ಮಳೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ನಮ್ಮ ಊರಲ್ಲಿ. ನೋಡ್ಬೋದು ನೀವು, ಹೊರಗಡೆ ಹೋಗೋಕ್ಕೆ ಟೈಮೇ ಸಿಗ್ತಾ ಇಲ್ಲ ನನಗಂಕರು. ನೋಡ್ರಿ ಎಷ್ಟು ಜೋರಾಗಿ ಬರ್ತಾ ಇದೆ ಮಳೆ. One hour later. ಇವಾಗ ಈ ದೇವಸ್ಥಾನ ಹತ್ರ ನನ್ನ ಮಗಳು ಮತ್ತು ನಮ್ಮ ಮಿಸ್ಸಸ್ಸು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರಂತೆ. ಯಾಕಂದರೆ ಫಸ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಮನೆಗೆ ಕರ್ಕೊಂಬರ್ಬೇಕು ಮಗಳನ್ನ. ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ದೇವಸ್ಥಾನ ಹತ್ರ ಬಂದಿದ್ದಾರಂತೆ ಆಲ್ರೆಡಿ. ನಮ್ಮ ಮಳೆಯೇ ಕರ್ಕೊಂಬಂದಿದ್ದು. ನೋಡಿ, ನಮ್ಮ ಮಿಸ್ಸಸ್ಗಳನ್ನ ತೊಟ್ಟಿಲು ತಗೊಂಡು ಬರ್ತಾ ಇದ್ದಾರೆ. ಅದು ಸಂಪ್ರದಾಯ ಅಂತೆ, ಫಸ್ಟ್ ಟೈಮ್ ತೊಟ್ಲ ತೊಗೊಂಡ್ಬರೋದು. ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಅವಳಿಗೆ ಸಿಕ್ಕಾಪಟ್ಟೆ ಹತ್ಲು ಸ್ವಲ್ಪ ಸ್ಟಾರ್ಟಿಂಗಲ್ಲಿ. ಯಾಕಂದರೆ ಸ್ವಲ್ಪ ರೂಢಿ ಇಲ್ಲ ಅವಳಿಗೆ, ಎಲ್ಲ ಹೊಸಬ್ರ ಥರ ಅನಿಸ್ತಾ ಇದ್ವಲ್ಲ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಹತ್ಲು. ಯಾಕಂದರೆ ಟ್ರೈನಲ್ಲಿ ಜರ್ನಿ ಮಾಡಿ ಅವಳು ಸುಸ್ತಾಗಿದ್ಲು. ಬೆಳಗ್ಗೆ ನಮ್ಮ ಹಳೆಯನೇ ಕರ್ಕೊಂಬರಕ್ಕೆ ಹೋಗಿರೋದು, ಅವ್ರನ್ನ ಕರ್ಕೊಂಬಂದಿದ್ದ ಅವನೇ. ಅವಿಟ್ಟು ಅಂತೀಯಲ್ಲ, ಅವಕ್ಕ ಕುಂಚಿಗೆ ಪಂಚಿಗೆ ಹೆಂಗೆ ಹಾಕ್ಬೇಕು ಅವಕ್ಕೆ? ಹಾಕಿ ಒಂದು ಅಲ್ಲಿ ಹೋದಾರ ಬೆಂಗಳೂರಾಗ, ಇದೊಂದು ಇದೆ. ಬೆಳಕಿನಾಗ ಹಾಕಿ ಕಳಿಸ್ಕೊಡಂತೆ. ಹೋಗ ಓಕೆ ಫ್ರೆಂಡ್ಸ್, ಇದು ಒಂಥರ ಸಂಪ್ರದಾಯ ಅಂತೆ. 5 ದೇವ್ರ ಹೆಸರು ಹೇಳಿ ಆಮೇಲೆ ಹೆಸರು ಇಡ್ತಾರಂತೆ. ನಮ್ಮ ಅಮ್ಮರು ಅವ್ರಿಗೆ ಹೇಳ್ಕೊಡ್ತಾ ಇದ್ರು. ಫ್ರೆಂಡ್ಸ್, ನಿಮ್ಮ ಕಡೆ ಯಾವ ಥರ ಸಂಪ್ರದಾಯ ಇದೆ ಅಂತ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಕರುಳಿನ ಸಂಬಂಧ ಕರಗದ ಅನುಬಂಧ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ.